ಚಿಂತಾಮಣಿ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಹರಿಕಾರರು, ನವಚಿಂತಾಮಣಿ ಕನಸುಗಾರರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆ, ಶಂಕುಸ್ಥಾಪನೆ ಹಾಗೂ ಸೌಲಭ್ಯಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಎಲ್ಲಾ ನಾಗರಿಕರು ಅಭಿವೃದ್ಧಿಗೆ ಕೈಜೋಡಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಪ್ರಕಟಣೆ ಮಾನ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲಾ ಗೌರವಾನ್ವಿತ ನಗರಸಭಾ ಸದಸ್ಯರುಗಳು, ಇಂತಿ ತಮ್ಮ ವಿಶ್ವಾಸಿ GN ಚಲಪತಿ, ಪೌರಾಯುಕ್ತರು, ನಗರಸಭೆ ಚಿಂತಾಮಣಿ. ಭವಿಷ್ಯತ್ತಿನ ದೃಷ್ಟಿಯಲ್ಲಿ ನಾವು ಚಿಂತಾಮಣಿ ಬೆಳವಣಿಗೆಯನ್ನ ಗಮನದಲ್ಲಿಟ್ಕೊಂಡು ಇದೆಲ್ಲ ದೊಡ್ಡದಾಗಿ ಮಾಡಬೇಕು, ನಾಳೆ ನೀರಿಗೆ ಸಮಸ್ಯೆ ಆಗಬಾರ್ದು ಅಂತಕ್ಕಂಥ ದೂರದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಇವೆಲ್ಲ ಎಲ್ಲಿಂದ ಆಗ್ತಾ ಇದೆ? ಇವೆಲ್ಲ ಹೇಗ್ ಬಂತು? ಇವೆಲ್ಲ ನೀವು ಯೋಚನೆ ಮಾಡ್ಬೇಕು. ಇವೆಲ್ಲ ಯಾವ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನೀವು ಗಮನಿಸಬೇಕು. ಇದರಲ್ಲಿ 12 ಕೋಟಿ ಜೊತೆಗೆ 3 ಕೋಟಿ ಪಾರ್ಕ್ಗಳಿಗೆ ಒಂದು 4-5 ಪಾರ್ಕ್ ಆಯ್ಕೆ ಮಾಡಿದ್ದೀವಿ. ಕನ್ಸಲ್ಟೆನ್ಸಿ ಏಜೆನ್ಸಿ ಅವರು ಡಿಸೈನ್ ಮಾಡ್ತಾ ಇದ್ದಾರೆ. ಅದನ್ನು ವಿಶೇಷವಾದಂತ ರೀತಿಯಲ್ಲಿ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡ್ತೀವಿ. ಇನ್ನ ಉದಾಹರಣೆಗೆ ಈಗ ಮತ್ತೆ ಒಂದು ಸ್ಕೀಮ್ ಡಲ್ಟ್ ಅಂತಕ್ಕಂಥ ಸ್ಕೀಮ್ ಅಲ್ಲಿ ಡೈರೆಕ್ಟರೇಟ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಡಲ್ಟ್ ಅಂತಕ್ಕಂಥ ಯೋಜನೆಯನ್ನ ನಾನು ಹುಡುಕಿದೆ. ಅದಿತ್ತು, ಬಹಳ ಜನಕ್ಕೆ ಗೊತ್ತಿರಲಿಲ್ಲ. ಬರೀ ಬಸ್ ಸ್ಟ್ಯಾಂಡ್ಗೆ ಅದಕ್ಕೆ ಇದಕ್ಕೆ ಕೊಟ್ಬಿಡ್ತಾ ಇದ್ರು ದುಡ್ಡು. ಅದನ್ನ ನಮ್ಮ ಸುರೇಶ್ ಅವರ ಬೈಟಿ ಸುರೇಶ್ ಅವರ ಸಹಕಾರದಿಂದ ಇವತ್ತು ನಮ್ಮ ಕನಂಪಲ್ಲಿ ಕೆರೆಯಿಂದ ಓಟಿಕೆರೆ ಕೆಳಗಡೆ ಇರೋದನ್ನ ಓಟಿಕೆರೆ ಅಂತಾರೆ, ಅಲ್ಲಿಂದ PCR ಕಾಂಪ್ಲೆಕ್ಸ್ ವರೆಗೂ 8 ಕೋಟಿ 30 ಲಕ್ಷ ಟೆಂಡರ್ ಪ್ರಕ್ರಿಯೆ ಆಗಿದೆ. ಫೈನಲ್ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ LOA ಕೊಡಬೇಕು. ಅದನ್ನ ಇದ್ರಲ್ಲಿ ಸೇರಿಸಿಲ್ಲ ನಾವು. ಇವತ್ತಿನ ಶಂಕುಸ್ಥಾಪನೆಯಲ್ಲಿ ಸೇರಿಸಿಲ್ಲ. ಕಾರಣ ಯಾಕಂದ್ರೆ ಈ ಒಂದೊಂದು ಪ್ರತ್ಯೇಕ ಆಗ್ಬೇಕು, ಒಂದೊಂದು ಸಪರೇಟ್ ಆಗಿ ಜನಗಳಿಗೆ ತಿಳುವಳಿಕೆ ಬರಬೇಕು, ಗೊತ್ತಾಗ್ಬೇಕು ಅಂತೇಳಿ ಅದನ್ನ ನಾವು ಇದ್ರಲ್ಲಿ ಸೇರಿಸಿಲ್ಲ. ಅದೇ ಸ್ಕೀಮ್ ಅಲ್ಲಿ ಈಗಾಗಲೇ ಜಗದೀಶ್ ಅವರು ಅಥವಾ ಅಕ್ಷಯ್ ಅವರು ಹೇಳಿದ್ರು, ಜಗದೀಶ್ ಅವರು ಹೇಳಿದ್ರು 1 ಕೋಟಿ 61 ಲಕ್ಷ ಆಜಾಯ್ತು. ಈಗ ಅದು ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ. ಅದು ಕೂಡ ನಂತರ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಪೂರ್ಣ ಆಗಿ ಅದು LOA ಆಗಬೇಕು. ನಮ್ಮ ಕೋಲಾರ ಸುಭಾಷ್ ಚಂದ್ರ ಬೋಸ್ ವೃತ್ತ, ಅಲ್ಲಿ ವಾಲ್ಮೀಕಿ ಸರ್ಕಲ್, ಬಾಗೇಪಲ್ಲಿ ಸರ್ಕಲ್, ಅಲ್ಲಿ ಅದು 1 ಕೋಟಿ ರೂಪಾಯಿದು